ಮೂವಿಯ ಆರಂಭದಲ್ಲಿ ಒಂದು ಸೈಂಟಿಸ್ಟ್ ಅನ್ನ ನೋಡ್ತೀವಿ. ಆ ಸೈಂಟಿಸ್ಟ್ ನ ಯೋಚನೆ ಆಗ್ಲಿ ಎಕ್ಸ್ಪೆರಿಮೆಂಟ್ ಆಗ್ಲಿ ಎಲ್ಲಾನು ವಿಚಿತ್ರವಾಗಿರುತ್ತೆ. ಇವನ ಎಲ್ಲ ಎಕ್ಸ್ಪೆರಿಮೆಂಟ್ ಗಳ ಮುಖ್ಯ ಉದ್ದೇಶ ಏನಂದ್ರೆ ಒಂದು ಮನುಷ್ಯನನ್ನ ಕಂಪ್ಲೀಟ್ ಆಗಿ ಹಾವಾಗಿ ಮಾಡೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ಹಾವುಗಳ ಮೇಲೆ ಎಕ್ಸ್ಪೆರಿಮೆಂಟ್ ರಿಸರ್ಚ್ ಮಾಡಿ ಒಂದು ವ್ಯಾಕ್ಸಿನ್ ಅನ್ನ ಕಂಡುಹುಡುಕ್ತಾನೆ. ಆ ವ್ಯಾಕ್ಸಿನ್ ಅನ್ನ ಯಾರ ಮೇಲೆ ಪ್ರಯೋಗ ಮಾಡೋದು ಅಂತ ಯೋಚನೆ ಮಾಡ್ತಿರೋ ಟೈಮ್ ನಲ್ಲಿ ಅವನ ಅಸಿಸ್ಟೆಂಟ್ ಅವನ ಕಣ್ಣಿಗೆ ಬೀಳ್ತಾನೆ. ಅದಕ್ಕೆ ಅವನ ಮೇಲೆನೆ ಆ ವ್ಯಾಕ್ಸಿನ್ ಅನ್ನ ಪ್ರಯೋಗ ಮಾಡ್ತಾನೆ. ಬಟ್ ಆ ವ್ಯಾಕ್ಸಿನ್ ನ ಬಗ್ಗೆ ಆ ಅಸಿಸ್ಟೆಂಟ್ ಗೆ ಏನನ್ನು ಹೇಳಿರೋಲ್ಲ. ಅದರ ಬದಲಾಗಿ ಇದೊಂದು ಆಂಟಿಡಾಟ್, ಇದನ್ನ ತಗೊಳ್ಳೋದ್ರಿಂದ ನಿನ್ನ ದೇಹದಲ್ಲಿ ಯಾವುದೇ ರೀತಿಯ ಕೆಟ್ಟ ವೈರಸ್ ಉತ್ಪತ್ತಿ ಆಗಲ್ಲ ಅಂತ ಹೇಳಿ ಆ ವ್ಯಾಕ್ಸಿನ್ ಅನ್ನು ಕೊಟ್ಟಿರ್ತಾನೆ. ಪಾಪ ಆ ಅಸಿಸ್ಟೆಂಟ್ ಅದನ್ನೇ ನಿಜ ಅಂದ್ಕೊಂಡು ಆ ವ್ಯಾಕ್ಸಿನ್ ಅನ್ನ ತಗೊಂಡಿರ್ತಾನೆ. ಮತ್ತೆ ಸ್ವಲ್ಪ ದಿನದಲ್ಲೇ ಆ ವ್ಯಾಕ್ಸಿನ್ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಅವನ ದೇಹದಿಂದ ಸ್ಕಿನ್ ಏಳ್ತಿರುತ್ತೆ. ಮತ್ತೆ ನೋಡ್ತಾ ನೋಡ್ತಾ ಇದ್ದಂಗೆನೆ ಅವನ ಮೈ ಬಣ್ಣ ಹಾವಿನ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಈಗ ಅವನಿಗೆ ಮನುಷ್ಯರು ಮಾಡು ನಾರ್ಮಲ್ ಕೆಲಸ ಆದ ಮಾತಾಡೋದಾಗ್ಲಿ ನಡೆಯೋದಾಗ್ಲಿ ಅದ್ಯಾವುದು ಅವನ ಕೈಲಿ ಮಾಡೋಕೆ ಆಗ್ತಿರಲ್ಲ. ಇದನ್ನೆಲ್ಲ ನೋಡ್ತಿದ್ದ ಆ ಸೈಂಟಿಸ್ಟ್ ಗೆ ಅವನ ಕೆಲಸದಲ್ಲಿ ಖುಷಿಯಾಗ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಇದ್ದಿರೋಲ್ಲ. ಯಾಕಂದ್ರೆ ಅವನು ಒಂದು ಮನುಷ್ಯನನ್ನ ಕಂಪ್ಲೀಟ್ ಆಗಿ ಹಾವಾಗಿ ಮಾಡೋ ಆಸೆ ಇರುತ್ತೆ. ಬಟ್ ಅವನ ಅಸಿಸ್ಟೆಂಟ್ ಆ ಕಡೆ ಹಾವುನೂ ಅಲ್ಲ ಈ ಕಡೆ ಮನುಷ್ಯನೂ ಅಲ್ಲ, ಒಂದ್ ರೀತಿಯ ವಿಚಿತ್ರವಾದ ಕ್ರಿಯೇಚರ್ ಆಗಿರ್ತಾನೆ. ಅದಕ್ಕೆ ಆ ಸೈಂಟಿಸ್ಟ್ ಯೋಚನೆ ಮಾಡ್ತಾನೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ನ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ. ಆದ್ರೆ ಅಷ್ಟು ದುಡ್ಡು ಅವನಲ್ಲಿ ಇರಲ್ಲ. ಆಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಅವನ ಅಸಿಸ್ಟೆಂಟ್ ಅನ್ನು ಒಂದು ಸರ್ಕಸ್ ಅಂಗಡಿ ಅವನಿಗೆ ಮಾರಿ ಬಿಡೋಣ ಅಂತ ಯೋಚನೆ ಮಾಡಿ ಸರ್ಕಸ್ ಅಂಗಡಿ ಅವನಿಗೆ ಅವನ ಅಸಿಸ್ಟೆಂಟ್ ಅನ್ನ ಸುಳ್ಳು ಹೇಳಿ ಮಾರಿನೂ ಬಿಡ್ತಾನೆ. ಈಗಂತೂ ಅವನಿಗೆ ಕೈ ತುಂಬಾ ದುಡ್ಡುನು ಸಿಕ್ಕಿರುತ್ತೆ. ಅದಕ್ಕೆ ಅವನು ನೆಕ್ಸ್ಟ್ ಲೆವೆಲ್ ನ ಎಕ್ಸ್ಪೆರಿಮೆಂಟ್ ಮಾಡೋಕೆ ರೆಡಿ ಆಗ್ತಾನೆ. ಈ ಕಡೆ ಆ ಸರ್ಕಸ್ ಅಂಗಡಿ ಅವನಿಗೂ ಒಳ್ಳೆ ವ್ಯಾಪಾರ ಆಗ್ತಾ ಇರುತ್ತೆ. ದೂರದಿಂದೆಲ್ಲ ಆ ಮನುಷ್ಯನ ರೀತಿ ಕಾಣೋ ಹಾವನ್ನು ನೋಡೋಕೆ ಜನರು ಬರ್ತಾ ಇರ್ತಾರೆ. ಪಾಪ ಆ ಅಸಿಸ್ಟೆಂಟ್ಗೆ ನಾನೊಂದು ಮನುಷ್ಯ, ನನ್ನ ಈ ಸ್ಥಿತಿಗೆ ಆ ಸೈಂಟಿಸ್ಟ್ ನ ಎಕ್ಸ್ಪೆರಿಮೆಂಟೇ ಕಾರಣ ಅಂತ ಹೇಳೋಕೆ ಬಾಯಿ ಬರದೆ ಪ್ರತಿದಿನ ಅಲ್ಲಿ ನರ್ಕನ ಅನುಭವಿಸ್ತಾ ಇರ್ತಾನೆ. ಇನ್ನೊಂದ್ ಕಡೆ ಆ ಸೈಂಟಿಸ್ಟ್ ಅವನು ಹಾವುಗಳ ಮೇಲೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಇನ್ನೊಂದು ವ್ಯಾಕ್ಸಿನ್ ಅನ್ನ ಕಂಡುಹುಡುಕಿರ್ತಾನೆ. ಆದ್ರೆ ಅವನ ಹುಚ್ಚು ಎಕ್ಸ್ಪೆರಿಮೆಂಟ್ ಗಳಿಗೆಲ್ಲ ಬಲಿಯಾಗೋಕೆ ಯಾರು ರೆಡಿ ಇರ್ತಾರೆ ಅಲ್ವಾ? ಅದೇ ರೀತಿ ಅವನಿಗೂ ಯಾರೂನು ಸಿಗೋಲ್ಲ ಅವನ ಎಕ್ಸ್ಪೆರಿಮೆಂಟ್ ಅನ್ನ ಪ್ರಯೋಗ ಮಾಡೋಕೆ. ಅದಕ್ಕೆ ಅವನ ಫ್ರೆಂಡ್ ಆದ ಪ್ರೊಫೆಸರ್ ಹತ್ರ ಹೋಗ್ತಾನೆ. ನಾನೊಂದು ಹೊಸ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಕೆ ಇದ್ದೀನಿ, ಅದಕ್ಕೆ ನನಗೊಬ್ಬ ಅಸಿಸ್ಟೆಂಟ್ ನ ಅವಶ್ಯಕತೆ ಇದೆ. ಮೊದ್ಲಿದ್ದ ನನ್ನ ಅಸಿಸ್ಟೆಂಟ್ ನನ್ನನ್ನು ಬಿಟ್ಟೋದ ಅಂತ ಅಲ್ಲೂ ಸುಳ್ಳು ಹೇಳ್ತಾನೆ. ಅದಕ್ಕೆ ಆ ಪ್ರೊಫೆಸರ್ ಯಾವ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಸೈಂಟಿಸ್ಟ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ದೆ ಅದು ಇದು ಅಂತ ಹೇಳಿ ಆ ಟಾಪಿಕ್ ಅನ್ನೇ ಚೇಂಜ್ ಮಾಡಿ ಬಿಡ್ತಾನೆ. ಮತ್ತೆ ಆ ಪ್ರೊಫೆಸರ್ ಅವಂದೇ ಸ್ಟೂಡೆಂಟ್ ಆದ ಡೇವಿಡ್ ಬಗ್ಗೆ ಹೇಳ್ತಾನೆ. ಅವನಿಗೂ ಈ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಎಲ್ಲ ಬಹಳಷ್ಟು ಇಂಟ್ರೆಸ್ಟ್ ಇದೆ. ಅವನು ಇಂಥದೇ ಪಾರ್ಟ್ ಟೈಮ್ ಜಾಬ್ ಅನ್ನ ಹುಡುಕ್ತಾ ಇದ್ದ. ನಿನ್ನ ಎಕ್ಸ್ಪೆರಿಮೆಂಟ್ ಗಳನ್ನೆಲ್ಲ ನೋಡಿ ಅವನಿಗೂ ಬಹಳಷ್ಟು ವಿಷಯಗಳ ಬಗ್ಗೆ ಕಲಿಯೋಕೆ ಸಿಗುತ್ತೆ ಅಂತ ಹೇಳಿ ಅವನನ್ನು ಆ ಸೈಂಟಿಸ್ಟ್ ಗೆ ಮೀಟ್ ಮಾಡಿಸ್ತಾನೆ. ಮತ್ತೆ ಡೇವಿಡ್ನು ಆ ಸೈಂಟಿಸ್ಟ್ ನ ಮಾತಿಗೆ ಮರು ಮಾತಾಡದೆ ಅವನ ಜೊತೆ ಹೋಗೋಕೆ ರೆಡಿ ಆಗ್ತಾನೆ. ನಂತರ ಡೇವಿಡ್ ಸೈಂಟಿಸ್ಟ್ ನ ಜೊತೆ ಅವನ ಲ್ಯಾಬಿಗೆ ಹೋಗ್ತಾನೆ. ಅಲ್ಲಿ ಬಹಳಷ್ಟು ವಿಧದ ಹಾವುಗಳು ಡಿಫ್ರೆಂಟ್ ಆದ ಕೆಟಗರಿಯಲ್ಲಿ ಇದ್ದಿರುತ್ತೆ. ಆ ಹಾವುಗಳ ಬಗ್ಗೆ ಎಲ್ಲ ಆ ಸೈಂಟಿಸ್ಟ್ ಡೇವಿಡ್ ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದರಲ್ಲಿ ಒಂದು ಗ್ರೀನ್ ಲೇಬಲ್ ನ ಹಾವುಗಳಾಗಿರುತ್ತೆ. ಇವುಗಳು ತುಂಬಾ ಫ್ರೆಂಡ್ಲಿ ಹಾವುಗಳಾಗಿದ್ದು ಇವುಗಳಲ್ಲಿ ಯಾವುದೇ ರೀತಿಯ ವಿಷ ಇರೋಲ್ಲ. ಇವುಗಳು ಕಚ್ಚಿದ್ರೂ ಮನುಷ್ಯನಿಗೆ ಯಾವುದೇ ರೀತಿಯ ಹಾನಿ ಉಂಟಾಗೋಲ್ಲ. ಮತ್ತೊಂದು ಯೆಲ್ಲೋ ಲೇಬಲ್ ನ ಹಾವುಗಳಾಗಿರುತ್ತೆ. ಇವುಗಳು ವಿಷಕಾರಿ ಹಾವಾಗಿರುತ್ತೆ. ಯಾರಿಗಾದ್ರೂ ಈ ಹಾವು ಕಚ್ಚಿದ ಕರೆಕ್ಟ್ ಆದ ಟೈಮಿಗೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಆ ಮನುಷ್ಯ ಬದುಕುಳಿಯೋ ಬಹಳಷ್ಟು ಸಾಧ್ಯತೆ ಇರುತ್ತೆ ಅಂತ. ಅದರಲ್ಲಿ ಇಂಪಾರ್ಟೆಂಟ್ ಆದ ಹಾವುಗಳಂದ್ರೆ ಅದು ರೆಡ್ ಲೇಬಲ್ ಹಾವುಗಳಾಗಿರುತ್ತೆ. ಇವುಗಳು ತುಂಬಾ ವಿಷಕಾರಿ ಆಗಿದ್ದು ಒಂದು ಮನುಷ್ಯನಿಗೆ ಕಚ್ಚಿದ್ರೆ ಆ ಮನುಷ್ಯ ಸಾಯದಂತೂ ನಿಶ್ಚಿತ. ಅದರಲ್ಲಿ ಮಂಬಸ್ ಎಂಬ ಹಾವಿನ ಒಂದು ಬಿಂದು ವಿಷ 10 ಜನರನ್ನು ಸಾಯಿಸೋಕು ಸಾಕು. ಮತ್ತೆ ಆ ಮನುಷ್ಯನಿಗೆನೆ ಗೊತ್ತಾಗೋಲ್ಲ ಅವನ ಸಾವು ಹಾವು ಕಚ್ಚಿದ್ರಿಂದ ಆಯ್ತು ಅಂತ. ಹಾರ್ಟ್ ಅಟ್ಯಾಕ್ ನಂತಹ ಸಿಂಟಮ್ ಬಂದು ಆ ಮನುಷ್ಯನ ಸಾವಾಗುತ್ತೆ ಅಂತ ಹೇಳಿ ಆ ಹಾವಿನ ವೆನಮ್ ಅನ್ನು ತೆಗೆದು ತೋರಿಸ್ತಾನೆ. ಮತ್ತೆ ಡೇವಿಡ್ ಅದನ್ನೆಲ್ಲ ನೋಡಿ ಸೈಂಟಿಸ್ಟ್ ಹತ್ರ ಕ್ವಶನ್ ಮಾಡ್ತಾನೆ, ಇಲ್ಲಿ ನನಗೇನು ಕೆಲ್ಸ ಅಂತ. ಆಗ ಸೈಂಟಿಸ್ಟ್ ಹೇಳ್ತಾನೆ, ಕೆಲ್ಸ ಏನಿದ್ರು ನಾಳೆಯಿಂದ ನೋಡೋಣ, ಇವತ್ತು ನಿನ್ಗೊಂದು ಇಂಜೆಕ್ಷನ್ ಕೊಡ್ತೀನಿ. ಯಾಕಂದ್ರೆ ಇಲ್ಲಿರೋ ವಿಷಕಾರಿ ಹಾವುಗಳೇನಾದ್ರೂ ಕಚ್ಚಿದ್ರು ಕನಿಷ್ಠ ಪಕ್ಷ ನಿನ್ನ ಜೀವಕ್ಕೆ ಏನು ಆಗ್ಬಾರ್ದು ಅಲ್ವಾ, ಅದಕ್ಕೆಂತ ಹೇಳಿ ಡೇವಿಡ್ಗೆ ಇಂಜೆಕ್ಷನ್ ಅನ್ನ
ಕೊಡ್ತಾನೆ. ಡೇವಿಡ್ನು ಅವನ ಮಾತನ್ನ ಒಪ್ಪಿ ಇಂಜೆಕ್ಷನ್ ಅನ್ನ ತಗೊಳ್ತಾನೆ. ಪಾಪ ಡೇವಿಡ್ನ ಕತೆ ಇನ್ನು ಏನಾಗ್ಬೋದು ಅಲ್ವಾ? ಅದನ್ನ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು. ಮತ್ತೆ ಆ ಇಂಜೆಕ್ಷನ್ ಅನ್ನ ಕೋಬ್ರಾ ಹಾವಿನ ಜೀನಿಂದ ಮಾಡಿರೋದು ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಆದ್ಮೇಲೆ ಊಟದ ಹೊತ್ತಾಗುತ್ತೆ. ಅದಕ್ಕೆ ಎಲ್ರು ಊಟ ಮಾಡೋಕೆ ಹೋಗ್ತಾರೆ. ಅಲ್ಲಿ ಡೇವಿಡ್ಗೆ ತಲೆ ಸುತ್ತು ಅದ್ರ ಜೊತೆ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಅದನ್ನ ನೋಡಿ ಸೈಂಟಿಸ್ಟ್ ಹೇಳ್ತಾನೆ, ಟೆನ್ಷನ್ ಆಗೋ ಯಾವ ಅವಶ್ಯಕತೆನೂ ಇಲ್ಲ, ಇದು ಇಂಜೆಕ್ಷನ್ ನ ಸಿಂಟಮ್ ಅಷ್ಟೇ, ಆರಾಮವಾಗಿ ಹೋಗಿ ಮಲ್ಕೋ, ನಾಳೆ ಹೊತ್ತಿಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವನ ಮಗಳಿಗೆ ಅವನ ರೂಮ್ ಅನ್ನ ತೋರ್ಸೋಕೆ ಹೇಳ್ತಾನೆ. ಮತ್ತೆ ರಾತ್ರಿ ಪೂರ್ತಿ ಡೇವಿಡ್ ಅನ್ನ ಗಮನಿಸ್ತೀವಿ. ಅವನಿಗೆ ವಿಚಿತ್ರವಾದ ಹಾವಿನ ಕನ್ಸೆ ಬೀಳ್ತಿರುತ್ತೆ. ಅದರಿಂದೆಲ್ಲ ಹೆದ್ರಿ ಡೇವಿಡ್ ಕನ್ಸಲ್ಲೇ ಒದ್ದಾಡ್ತಾ ಇರ್ತಾನೆ. ಇದನ್ನೆಲ್ಲ ಗಮನಿಸ್ತಿದ್ದ ಆ ಸೈಂಟಿಸ್ಟ್ ಅವನ ಪಕ್ಕನೆ ಕೂತಿರ್ತಾನೆ. ಮರುದಿನ ಬೆಳಗ್ಗೆ ಜನರ ಜೋರಾದ ಕೂಗು ಮತ್ತೆ ಚಪ್ಪಾಳೆಗಳ ಸದ್ದಿನಿಂದ ಡೇವಿಡ್ಗೆ ಎಚ್ಚರ ಆಗುತ್ತೆ. ಎದ್ದು ಏನಾಗ್ತಿದೆ ಅಂತ ಹೊರಗೆ ನೋಡ್ದಾಗ ಅಲ್ಲಿ ಬಹಳಷ್ಟು ಜನ ಸೇರಿರ್ತಾರೆ. ಅಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಬಹಳ ವಿಷಕಾರಿಯಾದ ಕಿಂಗ್ ಕೋಬ್ರವನ್ನ ಆ ಸೈಂಟಿಸ್ಟ್ ಪಳಗಿಸ್ತಾ ಇರ್ತಾನೆ. ಅದನ್ನ ನೋಡೋಕೆ ಅಲ್ಲಿ ಬಹಳಷ್ಟು ಜನರು ಸೇರಿರ್ತಾರೆ. ಅದ್ರಲ್ಲಿ ಒಂದು ಕ್ಯಾಮರಾಮ್ಯಾನ್ ಇದ್ದಿರ್ತಾನೆ. ಈ ಸೈಂಟಿಸ್ಟ್ ಆ ಹಾವನ್ನ ಪಳಗಿಸ್ತಿರೋ ಟೈಮ್ ನಲ್ಲಿ ಅವನು ಫೋಟೋ ತೆಗೆದು ಬಿಡ್ತಾನೆ. ಕ್ಯಾಮರಾದಿಂದ ಬರೋ ಫ್ಲಾಶ್ ಲೈಟ್ ಇಂದ ಆ ಹಾವಿಗೆ ತುಂಬಾ ಕೋಪ ಬಂದು ಆ ಸೈಂಟಿಸ್ಟ್ ನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗುತ್ತೆ. ಕೂದಲೆಳೆ ಅಂತರದಿಂದ ಆ ಸೈಂಟಿಸ್ಟ್ ಆ ಹಾವಿನ ಕೈಯಿಂದ ತಪ್ಪಿಸ್ಕೊಳ್ತಾನೆ. ಮತ್ತೆ ಅದರ ವಿಷ ತೆಗೆದು ಅಲ್ಲಿದ್ದ ಎಲ್ರಿಗೂ ತೋರಿಸ್ತಾನೆ. ಆ ಸೈಂಟಿಸ್ಟ್ ನ ಧೈರ್ಯ ಟ್ಯಾಲೆಂಟ್ ಅನ್ನ ನೋಡಿ ಎಲ್ರೂ ಆಶ್ಚರ್ಯಪಟ್ಟು ಹಣ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಮತ್ತೆ ಸ್ವಲ್ಪ ದಿನ ಕಳೆದ ನಂತರ ಡೇವಿಡ್ ಗಮನಿಸ್ತಾನೆ ಅವನ ದೇಹದಿಂದ ಸ್ಕಿನ್ ಏಳ್ತಿರೋದನ್ನ. ಅದನ್ನ ನೋಡಿ ಟೆನ್ಷನ್ ಆಗಿ ಈ ವಿಷಯನ ಆ ಸೈಂಟಿಸ್ಟ್ ಗೆ ಹೇಳ್ತಾನೆ. ಅದಕ್ಕೆ ಆ ಸೈಂಟಿಸ್ಟ್ ಹೇಳ್ತಾನೆ, ಓ ಹೌದಾ, ಹಾಗಾದ್ರೆ ನಾನ್ ಕೊಟ್ಟಿರೋ ಇಂಜೆಕ್ಷನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತ ಆಯ್ತು. ಈ ತರ ದೇಹದಿಂದ ಸ್ಕಿನ್ ಏಳೋದು ಇದೊಂದು ಒಳ್ಳೆಯ ಸೈನ್. ನೀನೇನು ಹೆದರ್ಬೇಡ, ಇದ್ರಿಂದ ನಿನ್ನ ದೇಹಕ್ಕೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿ ಅವನ ಸ್ಕಿನ್ ತೆಗಿಯೋಕೆ ಆ ಸೈಂಟಿಸ್ಟ್ ಹೆಲ್ಪ್ ಮಾಡ್ತಾನೆ. ನಂತರ ಡೇವಿಡ್ ಹೇಳ್ತಾನೆ, ನನಗೆ ಈಗೀಗ ಶೆಕೆಗಿಂತ ತಂಪಾಗಿರೋ ಜಾಗದಲ್ಲೇ ಇರೋದು ಇಷ್ಟ ಆಗುತ್ತೆ ಅಂತ. ಅವಾಗ ಆ ಸೈಂಟಿಸ್ಟ್ ಹೇಳ್ತಾನೆ, ಏನೇ ಆಗಿರ್ಲಿ ನೀನಂತೂ ಯಾವಾಗ್ಲೂ ಜಾಕೆಟ್ ಹಾಕೊಂಡೇ ಇರು ಅಂತ. ಅಷ್ಟ್ರಲ್ಲೇ ಅಲ್ಲಿಗೆ ಪೊಲೀಸರು ಬರ್ತಾರೆ. ಅವರು ಆ ಸೈಂಟಿಸ್ಟ್ ನ ಮೊದಲ ಅಸಿಸ್ಟೆಂಟ್ ಬಗ್ಗೆ ತನಿಖೆ ಮಾಡೋಕೆ ಅಲ್ಲಿಗೆ ಬಂದಿರ್ತಾರೆ. ನಂತರ ಅವನ ಮನೆನ ಸರ್ಚ್ ಮಾಡ್ಬೇಕು ಅಂತ ಕೇಳ್ದಾಗ ಸೈಂಟಿಸ್ಟ್ ನು ತುಂಬಾ ಕೂಲ್ ಆಗಿ ಒಳಗೆ ಬನ್ನಿ ಅಂತ ಕರೀತಾನೆ. ಯಾಕಂದ್ರೆ ಅವನ ಎಕ್ಸ್ ಅಸಿಸ್ಟೆಂಟ್ ಅನ್ನ ಮಾರಿ ಬಿಟ್ಟಿರ್ತಾನೆ ಅಲ್ವಾ, ಅವನ ಬಗ್ಗೆ ಒಂದೇ ಒಂದು ಸಾಕ್ಷಿಯಾಗ್ಲಿ ಸುಳಿವಾಗ್ಲಿ ಸಿಗೋಲ್ಲ ಅಂತ ಅವನಿಗೆ ಮೊದ್ಲೇ ಗೊತ್ತಿರುತ್ತೆ. ಅದಕ್ಕೆ ಮತ್ತೆ ಮನೆ ಒಳಗೆ ಹೋಗಿ ನೋಡ್ದಾಗ ಆ ಸೈಂಟಿಸ್ಟ್ ನ ಮಗಳು ಕ್ರಿಸ್ಟಿಯಾನ ಒಂದು ದೊಡ್ಡ ಹೆಬ್ಬವನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾಳೆ. ಆ ಹಾವನ್ನ ಲ್ಯಾಬಿಗೆ ತಗೊಂಡೋಗೋಕು ಆ ಪೊಲೀಸರು ಅವರಿಗೆ ಹೆಲ್ಪ್ ಮಾಡ್ತಾರೆ. ಮನೆಯೆಲ್ಲ ಸರ್ಚ್ ಮಾಡಿದ ನಂತರ ಅವರಿಗೆ ಏನೂ ಸುಳಿವು ಸಿಗದಿದ್ದ ಕಾರಣ ಅವರು ಅಲ್ಲಿಂದ ಹೋಗಿ ಬಿಡ್ತಾರೆ. ಈಗ ನೋಡ್ತಾ ನೋಡ್ತಾ ಒಂದು ತಿಂಗಳೇ ಕಳ್ದೋಗಿರುತ್ತೆ. ಆ ಸೈಂಟಿಸ್ಟ್ ನು ಅದು ಇದು ಅಂತ ಸುಳ್ಳು ಹೇಳ್ಕೊಂಡು ಡೇವಿಡ್ಗೆ ದಿನಕ್ಕೊಂದು ವ್ಯಾಕ್ಸಿನ್ ಅನ್ನ ಕೊಡ್ತಾ ಇರ್ತಾನೆ. ಈ ಡೇವಿಡ್ ನು ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡದೆ ಆ ವ್ಯಾಕ್ಸಿನ್ ಅನ್ನೆಲ್ಲ ದಡ್ಡಂತರ ಹಾಕಿಸ್ಕೊಳ್ತಾ ಇರ್ತಾನೆ. ಈಗಂತೂ ಡೇವಿಡ್ಗೆ ಹಾವುಗಳ ಮೇಲೆ ಇಂಟ್ರೆಸ್ಟ್ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಅವನು ಹೆಚ್ಚು ಕಾಲ ಲ್ಯಾಬ್ ಅಲ್ಲೇ ಕಳೀತಾ ಇರ್ತಾನೆ. ಅಲ್ಲೇ ಕೆಲಸ ಮಾಡ್ತಾ ಇರ್ತಿದ್ದ ಸೈಂಟಿಸ್ಟ್ ನ ಮಗಳು ಕ್ರಿಸ್ಟಿಯಾನ ಮತ್ತೆ ಡೇವಿಡ್ ನ ಮಧ್ಯ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅದು ತುಂಬಾ ಬೇಗನೆ ಪ್ರೀತಿಗೂ ಕನ್ವರ್ಟ್ ಆಗುತ್ತೆ. ಮರುದಿನ ಅವರಿಬ್ರು ಹಾವನ್ನು ಖರೀದಿ ಮಾಡಿ ತರೋಕೆ ನಗರಕ್ಕೆ ಹೋಗ್ತಾರೆ. ಅಲ್ಲಿಂದ ಬರ್ತಿರೋ ಟೈಮ್ ನಲ್ಲಿ ಅಲ್ಲೇ ಪಕ್ಕದಲ್ಲಿ ಜಾತ್ರೆ ನಡೀತಿರೋದು ಅವರಿಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನೋಡ್ದಾಗ ಮನುಷ್ಯನ ರೂಪದಲ್ಲಿ ಒಂದು ಹಾವಿರೋದು ಅವರ ಗಮನಕ್ಕೆ ಬರುತ್ತೆ. ಅದನ್ನ ನೋಡೋಕೆ ಡೇವಿಡ್ ಅಂತೂ ತುಂಬಾ ಎಕ್ಸೈಟ್ ಆಗಿರ್ತಾನೆ. ಆದ್ರೆ ಕ್ರಿಸ್ಟಿಯಾನಗೆ ಈ ವಿಷಯದಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋಲ್ಲ. ಸೊ ಅವಳು ಅಲ್ಲೇ ಜಾತ್ರೆ ನೋಡ್ತಾ ಇದ್ದಿರ್ತಾಳೆ. ಆದ್ರೆ ಡೇವಿಡ್ ಆ ವಿಚಿತ್ರವಾದ ಹಾವನ್ನ ನೋಡೋಕೆ ಹೋಗ್ತಾನೆ. ಅಲ್ಲಿ ಆ ಹಾವನ್ನ ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಆದ್ರೆ ಅವನಿಗೆ ಗೊತ್ತಿರೋಲ್ಲ ನೆಕ್ಸ್ಟ್ ಅವನ ಪರಿಸ್ಥಿತಿಯು ಇದೇ ರೀತಿ ಆಗ್ಬೋದು. ಇದು ಆ ಸೈಂಟಿಸ್ಟ್ ನ ಎಕ್ಸ್ ಅಸಿಸ್ಟೆಂಟ್ ಅಂತ. ನಂತರ ಅವನು ಅಲ್ಲಿಂದ ಹೊರಗೆ ಬಂದು ನೋಡ್ದಾಗ ಕ್ರಿಸ್ಟಿಯಾನಗೆ ಒಂದು ಹುಡುಗ ತೊಂದರೆ ಮಾಡ್ತಾ ಇರ್ತಾನೆ. ಅದನ್ನ ನೋಡೋ ಡೇವಿಡ್ ಅವನ ಜೊತೆ ಜಗಳಕ್ಕೆ ನಿಂತು ಬಿಡ್ತಾನೆ. ಆದ್ರೆ ಆ ವ್ಯಕ್ತಿ ಡೇವಿಡ್ ಗಿಂತ ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾನೆ. ಅವನು ಡೇವಿಡ್ ಅನ್ನು ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಾನೆ. ಅವಾಗ ಡೇವಿಡ್ಗೆ ಎಲ್ಲಿಂದ ಬರುತ್ತೋ ಶಕ್ತಿ ಗೊತ್ತಿಲ್ಲ, ಆ ವ್ಯಕ್ತಿಯ ಮೇಲೆ ಬಿದ್ದು ಹಾವಿನ ರೀತಿಯಲ್ಲಿ ಅವನಿಗೆ ಕಚ್ಚೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅಲ್ಲೇ ಇದ್ದವರು ಅವರ ಜಗಳನ ಬಿಡಿಸಿ ಅವರನ್ನು ಅಲ್ಲಿಂದ ಕಳಿಸ್ತಾರೆ. ಆದ್ರೆ ಆ ವ್ಯಕ್ತಿಗೆ ಡೇವಿಡ್ ನ ಮೇಲೆ ಕೋಪ ಇನ್ನೂನು ಕಮ್ಮಿ ಆಗಿರೋಲ್ಲ. ಅವನ ಮೇಲೆ ಸೇಡು ತೀರಿಸಿಕೊಳ್ಳೇಬೇಕು ಅಂತ ಅವರಿಬ್ರನ್ನು ಫಾಲೋ ಮಾಡ್ಕೊಂಡು ಅವರ ಮನೆಗೆ ಹೋಗ್ತಾನೆ. ಮತ್ತೆ ಎಲ್ರು ಮನೆ ಒಳಗೆ ಇರೋ ಟೈಮ್ ಅನ್ನ ನೋಡ್ಕೊಂಡು ಕ್ರಿಸ್ಟಿಯಾನಳ ರೂಮ್ಗೆ ಹೋಗೋಕೆ ಟ್ರೈ ಮಾಡ್ತಾನೆ. ಅಷ್ಟೊತ್ತಿಗೆ ಅವನ ಕೈಗೆ ಒಂದು ಹಾವು ಸುತ್ತಾಕೊಂಡು ಬಿಡುತ್ತೆ. ಅದು
ಕ್ರಿಸ್ಟಿಯಾನಳ ಪೆಟ್ ಹಾವು ಆಗಿರುತ್ತೆ. ಅದರಿಂದ ಹೆದರಿ ಅವನು ಅಲ್ಲಿಂದ ಕೆಳಗೆ ಬಿದ್ಬಿಡ್ತಾನೆ. ಅವನ ಜೀವ ಉಳಿಸ್ಕೊಳ್ಳೋಕೋಸ್ಕರ ಆ ಹಾವನ್ನು ಸಾಯಿಸೇ ಬಿಡ್ತಾನೆ. ಅಷ್ಟೊತ್ತಿಗೆ ಎಲ್ರೂ ಹೊರಗೆ ಬರ್ತಾರೆ. ಕ್ರಿಸ್ಟಿಯಾನ ಅಂತೂ ಅವಳ ಪ್ರೀತಿಯ ಹಾವು ಸತ್ತಿದ್ದನ್ನ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಬಟ್ ಆ ವ್ಯಕ್ತಿ ಹಾವನ್ನು ಕೊಂದ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ದೆ ಅವರಿಗೆನೆ ಬಾಯಿಗೆ ಬಂದಾಗೆ ಬೈದು ಅಲ್ಲಿಂದ ಹೋಗಿ ಬಿಡ್ತಾನೆ. ಕ್ರಿಸ್ಟಿಯಾನ ಅಷ್ಟು ನೋವಲ್ಲಿರೋದನ್ನ ನೋಡಿ ಅವಳ ತಂದೆಗೆ ತುಂಬಾ ಕೋಪ ಬರುತ್ತೆ. ಅದೇ ಕೋಪದಿಂದ ಅವನ ಲ್ಯಾಬ್ ಅಲ್ಲಿರೋ ತುಂಬಾ ವಿಷಕಾರಿ ಹಾವನ್ನ ತಗೊಂಡು ಆ ವ್ಯಕ್ತಿಯ ಮನೆಗೆ ಹೋಗಿ ಅಲ್ಲಿ ಅವನು ಸ್ನಾನ ಮಾಡ್ತಿರೋ ಟೈಮ್ ನಲ್ಲಿ ಆ ಹಾವನ್ನ ಅವನ ಬಾತ್ರೂಮಿಗೆ ಬಿಟ್ಬಿಡ್ತಾನೆ. ಆ ಹಾವು ಅವನಿಗೆ ಕಚ್ಚಿ ಅಲ್ಲಿ ಅವನ ಸಾವಾಗುತ್ತೆ. ಮತ್ತೆ ಅವನು ಸತ್ತಿರೋದನ್ನ ನೋಡಿ ಆ ಹಾವನ್ನ ತಗೊಂಡು ಅಲ್ಲಿಂದ ವಾಪಸ್ ಮನೆಗೆ ಹೋಗ್ತಾನೆ. ಅಲ್ಲಿ ಅವನು ಗಮನಿಸ್ತಾನೆ ಕ್ರಿಸ್ಟಿಯಾನ ಮತ್ತೆ ಡೇವಿಡ್ ಪ್ರೀತಿಯಲ್ಲಿ ತುಂಬಾ ಮುಂದುವರೆದಿದ್ದಾರೆ ಅಂತ. ಅದರಿಂದ ಕೋಪಗೊಳ್ಳು ಸೈಂಟಿಸ್ಟ್ ಅವನ ಮಗಳಿಗೆ ತುಂಬಾ ಬೈತಾನೆ. ಅವಳತ್ರ ಅಷ್ಟು ರೂಢಾಗಿ ಇದುವರೆಗೂ ಅವನು ಬಿಹೇವ್ ಮಾಡಿರೋಲ್ಲ, ಈಗ್ಯಾಕೆ ಇಷ್ಟು ರೂಢಾಗಿ ಬಿಹೇವ್ ಮಾಡ್ತಿದ್ದೀರಿ ಅಂತ ಕೇಳ್ದಾಗ ಸೈಂಟಿಸ್ಟ್ ಹೇಳ್ತಾನೆ, ಈಗ ನಾನ್ ನಿನ್ಗೆ ಏನ್ ಹೇಳೋ ಪರಿಸ್ಥಿತಿಯಲ್ಲೂ ಇಲ್ಲ, ಒಂದಂತೂ ಹೇಳ್ಬೋದು ಅವನಿಂದ ದೂರ ಇರು ಅಷ್ಟೇ ಅಂತ. ಮರುದಿನ ಡೇವಿಡ್ ಅನ್ನ ನೋಡ್ತೀವಿ. ಅವನ ಮೈ ಬಣ್ಣ ಹಾವಿನ ಬಣ್ಣಕ್ಕೆ ಟರ್ನ್ ಆಗಿರುತ್ತೆ. ದೇಹದಲ್ಲಿ ಹಾವಿನ ರೀತಿ ಸಣ್ಣ ಸಣ್ಣ ಸ್ಕೇಲ್ಸ್ ಗಳು ಬಂದಿರುತ್ತೆ. ಈಗ ಅವನ ರೂಪ 50% ಹಾವಿನ ರೀತಿಯೇ ಬದಲಾಗಿರುತ್ತೆ. ಇದನ್ನೆಲ್ಲ ನೋಡಿ ನಾವು ಅಂದಾಜು ಮಾಡಬಹುದು ಸೈಂಟಿಸ್ಟ್ ನ ಎಕ್ಸ್ಪೆರಿಮೆಂಟ್ ವರ್ಕ್ ಆಗ್ತಾ ಇದೆ ಅಂತ. ಇದನ್ನೆಲ್ಲ ಗಮನಿಸೋ ಆ ಸೈಂಟಿಸ್ಟ್ ಅವನನ್ನು ಮಿರರೇ ಇಲ್ಲದಂತಹ ರೂಮ್ ಅಲ್ಲಿ ಕೂಡಿ ಹಾಕ್ತಾನೆ. ಈ ಕಡೆ ಕ್ರಿಸ್ಟಿಯಾನ ಡೇವಿಡ್ ಅನ್ನು ನೋಡ್ಲೇಬೇಕು ಅಂತ ಆ ರೂಮ್ ಕಡೆ ಹೋಗ್ತಾಳೆ. ಆದ್ರೆ ಅವಳ ಅಪ್ಪ ಅವಳನ್ನು ಒಳಗೋಗೋಕೆ ಬಿಡ್ದೆ ಅವನು ಹೇಳ್ತಾನೆ, ಇಂಜೆಕ್ಷನ್ ನ ಸೈಡ್ ಎಫೆಕ್ಟ್ ಇಂದ ಈಗ ಅವನು ಹುಷಾರ್ ತಪ್ಪಿದ್ದಾನೆ, ನಿನ್ನತ್ರ ಮಾತಾಡುವಷ್ಟು ಶಕ್ತಿನೂ ಅವನಲ್ಲಿ ಇಲ್ಲ ಅಂತ. ಅದನ್ನ ಕೇಳಿ ಕ್ರಿಸ್ಟಿಯಾನ ಅಂತೂ ಅವನನ್ನು ನೋಡ್ಲೇಬೇಕು ಅಂತ ತುಂಬಾ ಹಠ ಮಾಡ್ತಾಳೆ. ಸೈಂಟಿಸ್ಟ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವಳತ್ರ ಸುಳ್ಳು ಹೇಳ್ತಾನೆ. ನಾನೊಂದು ಹಾವ್ನ ಆರ್ಡರ್ ಮಾಡಿದ್ದೀನಿ, ಅದನ್ನ ನಗರಕ್ಕೆ ಹೋಗಿ ತಗೊಂಡ್ ಬಾ, ಅಷ್ಟೊತ್ತಿಗೆ ನಾನು ಡೇವಿಡ್ ಅನ್ನು ಹುಷಾರ್ ಮಾಡಿರ್ತೀನಿ ಅಂತ. ಅದಕ್ಕೆ ಅವಳುನು ಸರಿ ಅಂತ ಹೇಳಿ ಹಾವನ್ನು ತರೋಕೆ ನಗರಕ್ಕೆ ಹೋಗ್ತಾಳೆ. ನಂತರ ಆ ಸೈಂಟಿಸ್ಟ್ ವಾಪಸ್ ಡೇವಿಡ್ ಹತ್ರ ಹೋಗಿ ಅವನಿಗೆ ಕುಡಿಯೋಕೆ ಏನೋ ಕೊಡ್ತಾನೆ. ಡೇವಿಡ್ ಜಾಸ್ತಿ ಯೋಚನೆ ಮಾಡದೆ ದಡ್ಡಂತರ ಅದನ್ನು ಕುಡ್ದು ಬಿಡ್ತಾನೆ. ಅದನ್ನ ಕುಡ್ದ ಸ್ವಲ್ಪ ಹೊತ್ತಿಗೆ ಅವನ ಆರೋಗ್ಯ ಇನ್ನೂನು ಹದಗೆಟ್ಟುತ್ತೆ. ಇದರಿಂದೆಲ್ಲ ಹೆದರೋ ಡೇವಿಡ್ ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಹೇಳ್ತಾನೆ. ಅವಾಗ ಸೈಂಟಿಸ್ಟ್ ಹೇಳ್ತಾನೆ, ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನಾನೇ ಒಂದು ಇಂಜೆಕ್ಷನ್ ಕೊಡ್ತೀನಿ, ಅದಾದ್ಮೇಲೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳಿ ಇಂಜೆಕ್ಷನ್ ಕೊಡೋಕೆ ಮುಂದಾಗ್ತಾನೆ. ಆಗ ಅವನಿಗೆ ಗಾಡಿಯ ಸದ್ದಾಗುತ್ತೆ. ಯಾರಪ್ಪ ಅಂತ ಹೇಳಿ ಹೊರಗೆ ಬಂದು ನೋಡ್ದಾಗ ಅಲ್ಲಿ ಪ್ರೊಫೆಸರ್ ನಿಂತಿರ್ತಾನೆ. ಬಹಳಷ್ಟು ದಿನದಿಂದ ಡೇವಿಡ್ ಯೂನಿವರ್ಸಿಟಿಗೆ ಬಂದಿರದ ಕಾರಣ ಅವನನ್ನ ನೋಡ್ಕೊಂಡು ಹೋಗೋಣ ಅಂತ ಪ್ರೊಫೆಸರ್ ಬಂದಿರ್ತಾನೆ. ಆಗ ಸೈಂಟಿಸ್ಟ್ ಅವನನ್ನ ಮನೆಯೊಳಗೆ ಬರೋದನ್ನ ತರ್ದು, ಈಗ ಡೇವಿಡ್ಗೆ ಹುಷಾರಿಲ್ಲ, ಅವನು ರೆಸ್ಟ್ ಮಾಡ್ತಾ ಇದ್ದಾನೆ, ಹುಷಾರ್ ಆದ್ಮೇಲೆ ನಾನೇ ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ತಾನೆ. ಆದ್ರೆ ಪ್ರೊಫೆಸರ್ಗೆ ಅವನ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಯಾಕಂದ್ರೆ ಇದ್ರ ಮೊದ್ಲುನು ಅವನ ಅಸಿಸ್ಟೆಂಟ್ ಕಾಣೆಯಾಗಿರ್ತಾನೆ ಅಲ್ವಾ. ಅವನ ಕಾಣೆ ಹಿಂದೆ ಈ ಸೈಂಟಿಸ್ಟ್ ನ ಕೈವಾಡ ಇರ್ಬೋದು ಅಂತ ಅನ್ಕೊಂಡು ಅಲ್ಲಿಂದ ಹೋದಾಗೆ ಆಕ್ಟ್ ಮಾಡಿ ವಾಪಸ್ ಬಂದು ಕದ್ದು ಮನೆಯೊಳಗೆ ಏನಾಗ್ತಿದೆ ಅಂತ ನೋಡ್ತಾ ಇರ್ತಾನೆ. ಆಗ ಅವನು ಫುಲ್ ಶಾಕ್ ಆಗಿ ಹೋಗ್ತಾನೆ. ಅವನ ಸ್ಟೂಡೆಂಟ್ ಡೇವಿಡ್ ಅಂತೂ 90% ಹಾವಾಗಿ ಬದಲಾಗಿರ್ತಾನೆ. ಅದನ್ನ ನೋಡಿ ಈ ತರನು ಒಂದು ಆಗೋಕೆ ಸಾಧ್ಯನಾ ಅಂತ ಟೆನ್ಷನ್ ಆಗ್ತಾನೆ. ಅಷ್ಟೊತ್ತಿಗೆ ಆ ಸೈಂಟಿಸ್ಟ್ ಪ್ರೊಫೆಸರ್ ಅನ್ನ ನೋಡಿ ಬಿಡ್ತಾನೆ. ಇವನನ್ನು ಇಲ್ಲಿಂದ ಹೋಗೋಕೆ ಬಿಟ್ರೆ ನನ್ನ ಬಂಡವಾಳ ಬಯಲ್ ಮಾಡ್ತಾನೆ ಅಂತ ಅನ್ಕೊಂಡು ಓಡೋಗಿ ಪ್ರೊಫೆಸರ್ ನ ತಲೆಗೆ ಹೊಡೆದು ಅವನನ್ನು ಅನ್ಕಾನ್ಶಿಯಸ್ ಮಾಡಿ ಲ್ಯಾಬಿಗೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಅವನಿಗೆ ಕಾನ್ಶಿಯಸ್ ಬಂದಾಗ ಅವನ ಮೇಲೆ ದೊಡ್ಡ ಹಾವನ್ನ ಬಿಟ್ಟು ಅವನನ್ನು ಅಲ್ಲೇ ಕೊಂದು ಬಿಡ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಅವಳ ಮಗಳ ಕಾಲ್ ಬರುತ್ತೆ. ಅವಳು ಹೇಳ್ತಾಳೆ, ನಮ್ಮ ಹೆಸರಲ್ಲಿ ಯಾವುದೇ ಹಾವಿನ ಆರ್ಡರು ಬಂದಿಲ್ಲ ಅಂತ. ಅದಕ್ಕೆ ಸೈಂಟಿಸ್ಟ್ ಇನ್ನೊಂದು ಸುಳ್ಳು ಹೇಳ್ತಾನೆ, ಆರ್ಡರ್ ಬಂದಿರದೆ ಇರ್ಬೋದು, 1-2 ಗಂಟೆ ವೆಯ್ಟ್ ಮಾಡು, ಅಷ್ಟೊತ್ತಿಗೆ ಆರ್ಡರ್ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಅವಳ ಮಗಳೂನು ಆಯ್ತು ಅಂತ ಒಪ್ಕೊಂಡು ಇನ್ನು 2 ಗಂಟೆ ಇಲ್ಲೇ ಸುಮ್ನೆ ಕೂತು ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರೋವಾಗ ಶಾಪ್ ಕೀಪರ್ ಹೇಳ್ತಾನೆ, ಇಲ್ಲೇ 2 ಗಂಟೆ ಟೈಮ್ ಸ್ಪೆಂಡ್ ಮಾಡೋ ಬದಲು ಇಲ್ಲೇ ಪಕ್ಕದಲ್ಲಿ ಸರ್ಕಸ್ ನಡೀತಾ ಇದೆ, ಅಲ್ಲಿ ಮನುಷ್ಯನ ರೀತಿ ಕಾಣೋ ಒಂದು ಹಾವಿದೆ, ಇಂಟ್ರೆಸ್ಟ್ ಇದ್ರೆ ಅಲ್ಲಿಗೆ ನೀವು ಹೋಗ್ಬೋದು ಅಂತ. 2 ಗಂಟೆ ಟೈಮ್ ಇದ್ದ ಕಾರಣ ಕ್ರಿಸ್ಟಿಯಾನನು ಅಲ್ಲಿಗೆ ಹೋಗು ಮನಸ್ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಸರ್ಕಸ್ ಕ್ಲೋಸ್ ಆಗಿರುತ್ತೆ. ಆದ್ರೂನು ಹಾವನ್ನ ನೋಡ್ಲೇಬೇಕು ಅಂತ ಕದ್ದು ಒಳಗೋಗ್ತಾಳೆ. ಅಲ್ಲಿ ಆ ಹಾವನ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ. ಆ ಹಾವೇ ಅವಳ ಅಪ್ಪನ ಎಕ್ಸ್ ಅಸಿಸ್ಟೆಂಟ್ ಅಂತ ಗುರುತು ಹಿಡಿಯೋಕೆ ಅವಳಿಗೆ ಜಾಸ್ತಿ ಹೊತ್ತೇನು ಹಿಡಿಯೋಲ್ಲ. ಈಗ ಅವಳ ಅಪ್ಪನ ಎಲ್ಲಾ ಪ್ಲಾನ್ ಬಗ್ಗೆ ಅವಳಿಗೆ ಗೊತ್ತಾಗಿರುತ್ತೆ. ಯಾಕೆ ಅವಳನ್ನ ನಗರಕ್ಕೆ ಕಳಿಸಿದ್ದು ಡೇವಿಡ್ ಅನ್ನೋ ರೂಮಲ್ಲೇ
ಹೂಡಿ ಹಾಕಿದ್ದು ಅಂತೆಲ್ಲ. ಅವಳ ಅಪ್ಪನ ಮೇಲೆ ಅನುಮಾನ ಬಂದು ಡೇವಿಡ್ ಅನ್ನ ಕಾಪಾಡೋಕೆ ವಾಪಸ್ ಮನೆ ಕಡೆ ಫಾಸ್ಟ್ ಆಗಿ ಹೋಗ್ತಾಳೆ. ಸೈಂಟಿಸ್ಟ್ ಒಬ್ಬ ವ್ಯಕ್ತಿನ ಹಾವು ಬಿಟ್ಟು ಬಾತ್ರೂಮ್ ಅಲ್ಲಿ ಕೊಂದಿದ್ದ ಅಲ್ವಾ? ಅವನ ಹೆಂಡತಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಸೈಂಟಿಸ್ಟ್ ನ ಹಾವನ್ನ ನನ್ ಗಂಡ ಕೊಂದಿದ್ದ, ಅದೇ ಸಿಟ್ಟಿನಿಂದ ಆ ಸೈಂಟಿಸ್ಟ್ ನನ್ ಗಂಡನ ಹಾವು ಬಿಟ್ಟು ಕೊಂದಿದಾನೆ ಅಂತ. ಅಷ್ಟೊತ್ತಿಗೆ ಆ ಸೈಂಟಿಸ್ಟ್ ನ ಮೇಲೆ ಇನ್ನೊಂದು ಕಂಪ್ಲೇಂಟು ಬರುತ್ತೆ. ಕೊನೆಯದಾಗಿ ಸೈಂಟಿಸ್ಟ್ ನ ಮನೆಗೆ ಹೋಗಿದ್ದ ಪ್ರೊಫೆಸರ್ ಕಾಣೆಯಾಗಿದ್ದಾನೆ. ಹಾಗೇನೆ ಆ ಪ್ರೊಫೆಸರ್ ನ ಸ್ಟೂಡೆಂಟ್ ಆದ ಡೇವಿಡ್ ನು ಬಹಳಷ್ಟು ದಿನಗಳಿಂದ ಯೂನಿವರ್ಸಿಟಿಗೆ ಹೋಗಿಲ್ಲ ಅಂತ. ಅದರ ಮೊದಲು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ ಅವನ ಎಕ್ಸ್ ಅಸಿಸ್ಟೆಂಟ್ ಕಾಣೆಯಾಗಿರೋ ಬಗ್ಗೆ. ಇಷ್ಟೆಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಆದ ಕಾರಣ ಪೊಲೀಸರು ಇನ್ವೆಸ್ಟಿಗೇಷನ್ಗೋಸ್ಕರ ಆ ಸೈಂಟಿಸ್ಟ್ ನ ಮನೆಗೆ ಹೋಗ್ತಾರೆ. ಈ ಕಡೆ ಸೈಂಟಿಸ್ಟ್ ಡೇವಿಡ್ ಗೆ ಕೊನೆಯದಾಗಿ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾನೆ. ಅದನ್ನ ತೆಗೊಳ್ತಿದ್ದಂಗೆನೆ ಡೇವಿಡ್ ನ ದೇಹ ಕಂಪ್ಲೀಟ್ ಆಗಿ ಹಾವಾಗಿ ಬದಲಾಗುತ್ತೆ. ಅವನ ಮುಖ ಹಾವಿನ ರೂಪಕ್ಕೆ ಬದಲಾಗುತ್ತೆ. ಅವನ 2 ಕಾಲು ಒಂದಾಗಿ ಹಾವಿನ ಬಾಲಾಗಿ ಬಿಡುತ್ತೆ. ಕೊನೆಗೂ ಆ ಸೈಂಟಿಸ್ಟ್ ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗುತ್ತೆ. ಅದೇ ಖುಷಿಯಿಂದ ನಿಜವಾದ ಕಿಂಗ್ ಕೋಬ್ರಾ ಹಾವಿನ ಜೊತೆ ಈ ಹಾವನ್ನು ಫೈಟ್ ಮಾಡೋಕೆ ಬಿಡ್ತಾನೆ. ಆ ಫೈಟ್ ಅನ್ನ ನೋಡ್ಕೊಂಡು ಇವನು ಖುಷಿ ಪಡ್ತಾನೆ. ಆದ್ರೆ ಅವನ ಖುಷಿ ಜಾಸ್ತಿ ಹೊತ್ತು ಇರೋಲ್ಲ. ಇವನು ಇಷ್ಟು ದಿವಸ ಮಾಡಿದ ಕೆಟ್ಟ ಕೆಲ್ಸದ ಕರ್ಮ ರಿಟರ್ನ್ ಆಗ್ಲೇಬೇಕು ಅಲ್ವಾ? ಅದೇ ರೀತಿ ಈ ಕಿಂಗ್ ಕೋಬ್ರಾ ಬೈ ಮಿಸ್ ಆಗಿ ಈ ಸೈಂಟಿಸ್ಟ್ ಗೆನೆ ಬಂದು ಕಚ್ಚಿ ಬಿಡುತ್ತೆ. ವಿಷ ತುಂಬಾ ಫಾಸ್ಟ್ ಆಗಿ ಅವನ ಮೈಗೆ ಏರ್ತಿದ್ದ ಕಾರಣ ಅವನ ಅಲ್ಲೇ ಸಾವಾಗುತ್ತೆ. ಅಷ್ಟೊತ್ತಿಗೆ ಅವಳ ಮಗಳು ಬಂದು ಸತ್ತ ಅಪ್ಪನನ್ನು ನೋಡಿ ಜೋರಾಗಿ ಅಳ್ತಾಳೆ. ಅವಳು ಅಳ್ತಿರೋ ಸದ್ದನ್ನ ಕೇಳಿ ಆ ಕಿಂಗ್ ಕೋಬ್ರಾ ಅವಳಿಗೆ ಕಚ್ಚೋಕೆ ಬರುತ್ತೆ. ಅದೇ ಟೈಮಲ್ಲಿ ಪೊಲೀಸರು ಅವಳನ್ನ ಬಂದು ಕಾಪಾಡ್ತಾರೆ. ಇನ್ನೊಂದ್ ಕಡೆ ಆ ಎಕ್ಸ್ಪೆರಿಮೆಂಟ್ ಹಾವು ಅಂದ್ರೆ ಡೇವಿಡ್ ಅಲ್ಲಿಂದ ಹೆದರಿ ವಾಪಸ್ ಲ್ಯಾಬಿನ ಒಳಗೆ ಹೋಗಿ ಬಿಡ್ತಾನೆ. ಆದ್ರೆ ಅಲ್ಲಿ ಗೂಡಿನಿಂದ ಹೊರಗೆ ಬಂದಿದ್ದ ಒಂದು ಮುಂಗುಸಿ ಇದ್ದಿರುತ್ತೆ. ಅದು ಈ ಹಾವನ್ನ ನೋಡಿ ಅದ್ರ ಮೇಲೆ ಹಾರಿ ಕಚ್ಚಿ ಸಾಯಿಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಪೊಲೀಸರು ಕ್ರಿಸ್ಟಿಯಾನ ಎಲ್ರೂ ಅಲ್ಲಿಗೆ ಬರ್ತಾರೆ. ಡೇವಿಡ್ ಸಾಯ್ತಿರೋದನ್ನ ನೋಡಿ ಅವಳು ಜೋರಾಗಿ ಕಿರ್ಚ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ.